ಗಾಯ ಆಗಿದೆ ಅಂದಾಗ ಅದು ಯಾವ ರೀತಿ ಗಾಯ ಏನಾರ ಆಗಿರ್ಬೋದು, ಆಕ್ಸಿಡೆಂಟಲಿ ಆಗಿರ್ಬೋದು, ಅಥವಾ ನಿಮ್ಮ ಬಾಡಿನಲ್ಲಿರುವಂತ ಎಕ್ಸಸ್ ಆಫ್ ಹೀಟ್ ಇಂದ ಒಂದು ಕುರಗಳ ರೀತಿನಲ್ಲಿ ಬಂದಿರ್ಬೋದು, ಅಥವಾ ಅಲರ್ಜಿಯಿಂದ ಬಂದಿರ್ಬೋದು. ನೀವು ಅದಕ್ಕೆ ಯಾವ್ದಾದ್ರು ಕ್ರೀಮ್ಗಳನ್ನ ಹಚ್ಚಿದಂತ ವೇಳೆನಲ್ಲಿ ಈ ನಂಜು ನಿರೋಧಕ ಕ್ರೀಮ್ಗಳು ಹಲವಾರು ಬಗೆಯಲ್ಲಿ ನಮ್ಮ ದೇಹದ ಮೇಲೆ ವ್ಯತಿರಿಕ್ತವಾದಂತ ಪರಿಣಾಮಗಳನ್ನ ನೀವು ನೋಡ್ಬೋದು. ಈಗ ಎಕ್ಸಾಂಪಲ್, ನೀವು ಆ ತರದ ಕ್ರೀಮ್ ಹಚ್ಚಿದಾಗ ನಮ್ಗೆ ಗಾಯ ವಾಸಿ ಆಗಿರುತ್ತೆ, ಆದ್ರೆ ಅದ್ರ ಡಾರ್ಕ್ ಸರ್ಕಲ್ ಹಂಗೆ ಉಳ್ಕೊಂಡಿರುತ್ತೆ. ಅಂದ್ರೆ ಅದು ಬ್ಲಾಕ್ ಆಗಿ ಸ್ಕಿನ್ ಅಷ್ಟಾಗ್ಲ ಕನ್ವರ್ಟ್ ಆಗಿರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಈ ತರ ಹಲವಾರು ಅಲರ್ಜಿಗಳು ಉಂಟಾಗುವಂತದ್ದು, ಕಿರಿಕಿರಿ ಬರುವಂತದ್ದು, ಇನ್ನೂ ಹಲವಾರು ರೀತಿಯಾದಂತಹ ಅಡ್ಡ ಪರಿಣಾಮಗಳು ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಈಗ ರಾಸಾಯನಿಕ ಕೆಮಿಕಲ್ ಇರುವಂತ ನಾವು ಆಂಟಿಸೆಪ್ಟಿಕ್ ಕ್ರೀಮ್ಗಳನ್ನ ಯೂಸ್ ಮಾಡಿದಾಗ ಕೆಲವು ಅಡ್ಡ ಪರಿಣಾಮಗಳು ಉಂಟಾಗತ್ತೆ. ಏನಪ್ಪಾ ಅಂದ್ರೆ, ಒಂದು ಆ ಅಂದ್ರೆ ಕಿರಿಕಿರಿ, ರ್ಯಾಷಸ್ ಉಂಟಾಗುವಂತದ್ದು, ಅಂದ್ರೆ ಕಿರಿಕಿರಿ ಉಂಟಾಗುವಂತ ಚಾನ್ಸಸ್ ಇರುತ್ತೆ. ಅಥವಾ ಈ ತರ ಕೆಮಿಕಲೈಸ್ ರಾಸಾಯನಿಕ ಉತ್ಪನ್ನಗಳನ್ನ ನಾವು ಬಳಸಿದಂತ ವೇಳೆಯಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡರ್ಮಟೈಸ್ ಏನಿರುತ್ತೆ, ಅದು ನಂಜು ನಿರೋಧಕಗಳು ಚರ್ಮದ ಮೇಲೆ ಹೆಚ್ಚು ಕಾಲ ಉಳಿದಿರುವಾಗ ಚರ್ಮವನ್ನ ದುರ್ಬಲಗೊಳಿಸುವಂತ ಸಂಭವನೀಯ ಕ್ರಿಯೆಗಳು ನಡೆಯುವಂತ ಚಾನ್ಸಸ್ ಇರುತ್ತೆ. ಈ ಅಲರ್ಜಿ ಪ್ರಕ್ರಿಯೆಗಳು ಕಾಂಟ್ಯಾಕ್ಟ್ ಡರ್ಮಟೈಸ್ ದದ್ದು ಅಂದ್ರೆ ಕ್ರ್ಯಾಕ್ ಉಂಟಾಗುವಂತದ್ದು, ತುರಿಕೆ ಉಂಟಾಗುವಂತದ್ದು, ನಮ್ಮ ಸ್ಕಿನ್ ರ್ಯಾಷಸ್ಗೆ ಅಂದ್ರೆ ಕೆಂಪು ಬಣ್ಣಕ್ಕೆ ಕನ್ವರ್ಟ್ ಆಗುವಂತದ್ದು. ಅದ್ರ ಜೊತೆಗೆ ಕ್ಲೋಹೆಕ್ಸಿ ಅಂದ್ರೆ ಇದರಲ್ಲಿರುವಂತ ಕ್ಲೋರೆ ಕ್ಲೋರೆಕ್ಸಿಡೈನ್ ಮತ್ತು ಅನಾಫಿಲಾಕ್ಸಿನೆಸ್ ಕಾರಣವಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರಾಸಾಯನಿಕ ಸುಡುವಿಕೆಯು ಚರ್ಮಕ್ಕೆ ಅನ್ವಯಿಸುವ ಮೊದಲು ಬಲವಾದ ನಂಜು ನಿರೋಧಕಗಳನ್ನು ದುರ್ಬಲಗೊಳಿಸದಿದ್ದರೆ ಹಲವಾರು ಅಪಾಯಗಳು ಚರ್ಮದ ಮೇಲೆ ಸಂಭವಿಸಬಹುದು ಅನ್ನೋದನ್ನ ನಾವು ನೋಡ್ತಾ ಇದೀವಿ ಸ್ನೇಹಿತರೆ. ಅದ್ರ ಜೊತೆಗೆ ಈ ಕೆಲವು ಆಂಟಿಸೆಪ್ಟಿಕ್ ಕ್ರೀಮ್ಗಳು ಹೊರಗಡೆ ನಾವು ಸಿಗುವಂತ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುವಂತ ಆಂಟಿಸೆಪ್ಟಿಕ್ ಕ್ರೀಮ್ಗಳನ್ನ ನಾವು ಬಳಸಿದಂತ ವೇಳೆನಲ್ಲಿ ಏನೆಲ್ಲ ವ್ಯತಿರಿಕ್ತ ಪರಿಣಾಮಗಳಾಗತ್ತೆ ಅನ್ನೋದನ್ನ ನಾವು ಒಂದೊಂದಾಗಿ ಮನನ ಮಾಡ್ಕೊತಾ ಇದೀವಿ. ಅಂದ್ರೆ ಈ ಕಾಂಟ್ಯಾಕ್ಟ್ ಡರ್ಮೋಟೈಸ್ ನಲ್ಲಿ ಏನೆಲ್ಲ ತೊಂದರೆಗಳಾಗತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಹಾಗೇನೆ ಸ್ನೇಹಿತರೆ, ಕ್ಲೋಹೆಸಿ ಕ್ಲೋರೆಕ್ಸಿಡೈನ್ ಮತ್ತೆ ಕೆರಟೈಟಿಸ್, ಕಾಂಜಾಕ್ಟಿವಿಟೀಸ್ ಮತ್ತು ಶೀಲತೆ ಉಂಟಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಈ ಪೊವೋಡಿನ್ ಅಯೋಡಿನ್ ಏನಿರುತ್ತೆ, ಇದು ಚರ್ಮ ಮತ್ತು ಕೂದಲು ಬಟ್ಟೆಗಳನ್ನ ಕಲೆ ಮಾಡುವಂತ ಚಾನ್ಸಸ್ ಇರುತ್ತೆ. ಈ ನಂಜು ನಿರೋಧಕ ಅಂದ್ರೆ ಅದು ಪೀಡಿತ ಪ್ರದೇಶದಲ್ಲಿ ಇದು ಸುಧಾರಿಸೋ ಬದಲು ನಮ್ಮ ಸ್ಕಿನ್ ನಲ್ಲಿ ಡಿಸ್ಅಡ್ವಾಂಟೇಜ್ ಜಾಸ್ತಿ ಆಗುವಂತದ್ದು. ಅಂದ್ರೆ ಗಾಯ ದೊಡ್ಡ ಗಾಯ, ಆಳವಾದ ಕಟ್ ಬರ್ನ್ ಮತ್ತು ಸವೆತ ಇದ್ರೆ, ಗಾಯವು ಮಾನವನ ಮತ್ತು ಪ್ರಾಣಿಗಳ ಕಡಿತದಿಂದ ಉಂಟಾದರೆ, ಈ ದದ್ದು, ತುರಿಕೆ ಅಥವಾ ಕೆಂಪು ಬಣ್ಣಗಳನ್ನ ನೀವು ಗಮನಿಸದೆ ಹೋದ್ರೆ, ಅಥವಾ ತ್ವರಿತವಾಗಿ ವೈದ್ಯ ಚಿಕಿತ್ಸೆ ಪಡಿಲಿಲ್ಲ ಅಂದ್ರೆ, ಸೊ ಇದು ಗ್ಯಾಂಗ್ರೀನ್ ಆಗಿ ಕನ್ವರ್ಟ್ ಆದ್ರೂ ಕೂಡ ಅತಿಶಯೋಕ್ತಿ ಇಲ್ಲ. ಯಾಕಂದ್ರೆ ನೀವು ನೋಡಿ, ತುಂಬಾ ಜನ ಅದರಲ್ಲೂ ಮಧುಮೇಹಿಗಳಿರ್ತಾರೆ ಅಥವಾ ಬೇರೆ ಬೇರೆ ಡಿಸೀಸ್ ಗಳಿಗೆ ಒಳಪಟ್ಟಿರ್ತಾರೆ. ಅಂತವ್ರನ್ನ ನೀವು ಅಬ್ಸರ್ವೇಶನ್ ಮಾಡ್ಬೋದು. ಅವ್ರಿಗೆ 3 ತಿಂಗಳಾದ್ರೂ 4 ತಿಂಗಳಾದ್ರೂ 5 ತಿಂಗಳಾದ್ರೂ ಗಾಯಗಳು ವಾಸಿ ಆಗಲ್ಲ. ಗಾಯ ಒಂದ್ ಕಡೆ ವಾಸಿ ಆದ್ರೆ ಇನ್ನೊಂದ್ ಕಡೆ ಕ್ರಿಯೇಟ್ ಆಗ್ತಾನೆ ಇರ್ತದೆ. ಇದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ, ನಾವು ಯೂಸ್ ಮಾಡುವಂತ ಆಂಟಿಸೆಪ್ಟಿಕ್ ಕ್ರೀಮ್ ಗಳಲ್ಲಿರುವಂತ ಈ ಒಂದು ಕೆಮಿಕಲ್ಗಳು ರಿಯಾಕ್ಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡ್ಬೋಲ್ಲ ಸ್ನೇಹಿತರೆ, ಈ ಒಂದು ಕೆಮಿಕಲ್ ಆಂಟಿಸೆಪ್ಟಿಕ್ ಕ್ರೀಮ್ ಗಳಿಂದ ಆಗುವಂತ ಡಿಸ್ಅಡ್ವಾಂಟೇಜ್ ಏನು ಮತ್ತೆ ಬೆನಿಫಿಟ್ ಏನು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅದೇ ತರ ಸೊ ಇದಕ್ಕೆ ಪರಿಹಾರವಾಗಿ ಯಾವ್ದಾದ್ರು ಒಂದು ಒಳ್ಳೆ ಅತ್ಯುತ್ತಮವಾದಂತ ಸೆಪ್ಟಿಕ್ ಕ್ರೀಮ್ಸ್ ಇದೆಯಾ ಅಂದ್ರೆ, ಒಂದು ನಮ್ಮಲ್ಲಿ ಅಬ್ಸ್ ಅಂಡ್ ಮೋರ್ ನಲ್ಲಿ ನಮ್ಮ ಕಂಪನಿ R&D ಮಾಡಿರುವಂತ ಅತ್ಯುತ್ತಮವಾದಂತ ಆಂಟಿಸೆಪ್ಟಿಕ್ ಕ್ರೀಮ್ ಅಂತ ಹೇಳ್ಬೋದು ನಾವು. ಈ ಆಂಟಿಸೆಪ್ಟಿಕ್ ಕ್ರೀಮ್ ಯಾವ ತರ ಕೆಲಸ ಮಾಡುತ್ತೆ, ಇದು ಏನೆಲ್ಲ ಬೆನಿಫಿಟ್ ಇದೆ ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಇದು ಇದ್ರಲ್ಲಿರುವಂತ ಅರಿಶಿಣ ಆಗ್ಬೋದು, ಅಲೋವೆರಾ ಆಗ್ಬೋದು, ಹಾಗೂ ಬೇವು, ಇವು ಏನ್ ಮಾಡತ್ತೆ ಅಂದ್ರೆ ಈ ಒಂದು ನಂಜು ನಿರೋಧಕ ಕೆನೆ, ಸಣ್ಣ ಕಡಿತ ಅಂದ್ರೆ ನಮ್ಗೆ ನೆವೆ ಬರ್ತಾ ಇರ್ತದೆ, ಸುಟ್ಟ ಗಾಯಗಳಿರ್ತದೆ, ದದ್ದುಗಳಿರುತ್ತೆ, ಸೋಂಕುಗಳಿರುತ್ತೆ ಇತ್ಯಾದಿಗಳನ್ನ ಶಮನಗೊಳಿಸಲು ಮತ್ತು ಗುಣಪಡಿಸಲು ಇದು ಅತ್ಯುತ್ತಮವಾಗಿ ಕೆಲಸವನ್ನ ಮಾಡತ್ತೆ. ಇದರಲ್ಲಿರುವಂತ ಬೇವು ಮತ್ತು ಅರಿಶಿಣದ ನೈಸರ್ಗಿಕ ಗುಣಲಕ್ಷಣಗಳಿಂದ ಇದನ್ನ ಲೋಡ್ ಮಾಡಿರೋದ್ರಿಂದ ಇದು ನಮ್ಮ ಸ್ಕಿನ್ ಮೇಲೆ, ಅಂದ್ರೆ ಕಾಂಟ್ಯಾಕ್ಟ್ ಡರ್ಮೋಟೈಸ್ ಅಂತ ಏನ್ ಹೇಳ್ತೀವಿ, ಅದ್ರಲ್ಲಿ ಯಾವುದೇ ಒಂದು ಲೇಯರ್ಗಳು ತೊಂದರೆಗೆ ಒಳಪಡದೇ ಇರೋ ತರ ನಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅವು ನೈಸರ್ಗಿಕ ಗುಣಪಡಿಸುವ ಸಾಮರ್ಥ್ಯದಿಂದ ನಡೆಸಲ್ಪಡುತ್ತವೆ.
ಇದು ಸೌಮ್ಯವಾದ ಚಿನ್ನದ, ಅರಿಶಿನ ಮತ್ತು ಔಷಧೀಯ ಚರ್ಮದ ಹಾನಿಯನ್ನ ಪುನಃಸ್ಥಾಪಿಸಲು ಇದು ಕೆಲಸವನ್ನ ಮಾಡುತ್ತೆ. ಮತ್ತೆ ನಮ್ಮ ಸ್ಕಿನ್ ಮೇಲೆ ಬ್ಯಾಕ್ಟೀರಿಯಾಗಳು ಸಂತಾನೋತ್ಪತ್ತಿಯ ಸಾಮರ್ಥ್ಯವನ್ನ ಕಡಿಮೆ ಮಾಡ್ಲಿಕ್ಕೆ ಈ ಒಂದು ಕ್ರೀಮ್ ಕೆಲಸವನ್ನ ಮಾಡುತ್ತೆ. ಮತ್ತೆ ನಮ್ಮ ಸ್ಕಿನ್ ಅಲ್ಲಿ ಸೋಂಕಿರುತ್ತೆ, ಅಂದ್ರೆ ಈಗ ಎಕ್ಸಾಂಪಲ್ ನೀವು ಸೋರಿಯಾಸಿಸ್ ನವ್ರನ್ನ ನೋಡ್ಬೋದು. ಒಂದ್ ಕಡೆ ಗಾಯವಾಸಿ ಆದ್ರೆ ಇನ್ನೊಂದ್ ಕಡೆ ಬರುತ್ತೆ. ನೀವು ಮಕ್ಕಳಲ್ಲೆಲ್ಲ ನೋಡಿರ್ತೀರಾ, ಒಂದ್ ಕಡೆ ನಾವ್ ಯಾವ್ದೋ ಒಂದು ಈಗ ಎಕ್ಸಾಂಪಲ್ ಅಯೋಡಿನ್, ಪೌಡಿನ್ ಈ ತರ ಟಿಂಚರ್ ಇರ್ಬೋದು, ಅಥವಾ ನಾವು ಈ ಒಂದು ಕ್ರೀಮ್ ಗಳನ್ನ ತಗೊಂಬಂದು ಮಕ್ಳುಗಳಿಗೆ ಲೇಪನ ಮಾಡಿ ಗಾಯವಾಸಿ ಮಾಡಿದ್ರೆ ಇನ್ನೊಂದ್ ಕಡೆ ಉಲ್ಬಣ ಆಗ್ತಾ ಇರ್ತದೆ. ಇದನ್ನ ನಾವು ಸೋಂಕು ಅಂತ ಹೇಳ್ತೀವಿ. ಇದಕ್ಕೆ ನಾವು ತುಂಬಾ ಜನ ಈ ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ಈ ಒಂದು ಮತ್ತಿ ತಾಳೇಶ್ವರನ್ ಟೆಂಪಲ್ಗೆ ಹೋಗುವಂತದ್ದು, ಅಥವಾ ಕೆಲವರು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋದು, ಈ ತರದೆಲ್ಲ ನಾಗರಾಗಿದೆ, ಅದಾಗಿದೆ, ಇದಾಗಿದೆ ಅಂತ ನಾವು ಕೆಲವು ಟೆಂಪಲ್ ಗಳಿಗೆ ಮೊರೆ ಹೋಗ್ತೀವಿ. ಕೆಲವು ಕಡೆ ಅಲ್ಲಿನ ಪ್ರಕೃತಿಯ ವಾತಾವರಣದಿಂದ ವಾಸಿಯಾಗಿರೋದು ಕೂಡ ಇದೆ ಸ್ನೇಹಿತರೆ. ಹಾಗಾಗಿ ಈ ಸೋಂಕು ಹರಡುವಿಕೆಯನ್ನ ಕಡಿಮೆ ಮಾಡ್ಕೋಬೇಕು. ಮತ್ತೆ ಈ ಸೋಂಕಿನಿಂದ ಬರುವಂತ ಜೀವಸತ್ವಗಳು, ಕಿಣ್ವಗಳನ್ನ ಕಮ್ಮಿ ಆಗ್ಬೇಕು ಅಂದ್ರೆ ಇದು ಈ ಒಂದು ನಮ್ಮ ಆಂಟಿ ಬ್ಯಾಕ್ಟೀರಿಯಾ ಅಂದ್ರೆ ಸರಿ ನೀಮ್ ಆಂಟಿ ಟರ್ಮರಿಕ್ ಕ್ರೀಮ್ ಏನಿದೆ, ಇದು ಅತ್ಯುತ್ತಮವಾಗಿ ಕೆಲಸವನ್ನ ಮಾಡುತ್ತೆ. ಇದ್ರಲ್ಲಿರುವಂತ ಜೀವಸತ್ವಗಳು, ಕಿಣ್ವಗಳು ಮತ್ತೆ ಆಂಥ್ರಾಕ್ವಿನೋನ್ಗಳು ಸಮೃದ್ಧವಾಗಿ ಇದರಲ್ಲಿ ಹೇರಳವಾಗಿರೋದ್ರಿಂದ ಈ ನಂಜು ನಿರೋಧಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಏಜೆಂಟ್ ಆಗಿ ಇದು ಕಾರ್ಯನಿರ್ವಹಿಸೋದ್ರಿಂದ, ಮತ್ತೆ ಇದು ಜೊತೆಗೆ ನಮ್ಮ ಸ್ಕಿನ್ ಮೇಲೆ ಹಿತವಾದಂತ ಪರಿಣಾಮವನ್ನ ನೀಡುತ್ತೆ. ಸೊ ನೀಡೋದ್ರ ಜೊತೆಗೆ ನಮ್ಗೆ ಅತ್ಯುತ್ತಮವಾದಂತ ಕೆಲಸವನ್ನ ಮಾಡುತ್ತೆ. ಮತ್ತೆ ಉರಿಯೂತವನ್ನ ಕಡಿಮೆ ಮಾಡುತ್ತೆ, ಮೊಡವೆಗಳನ್ನ ಗುಣಪಡಿಸುತ್ತೆ, ಮತ್ತೆ ನಿಮ್ಮ ಚರ್ಮದ ಟೋನ್ ಅನ್ನ ಸುಧಾರಿಸುವಂತ ಕೆಲಸವನ್ನ ಮಾಡುತ್ತೆ. ಈ ಬೇವಿನ ಸಾರ ಏನಿದೆ, ಇದು ಚರ್ಮಕ್ಕೆ ಅನೇಕ ಪ್ರಯೋಜನಗಳನ್ನ ನೀಡುತ್ತೆ. ಇದು ಚರ್ಮಕ್ಕೆ ಬೇವಿನ ಸಾರ ಆಂಟಿ ಬ್ಯಾಕ್ಟೀರಿಯಲ್ ಆಗಿದ್ದು, ಇದು ಬೇವು ಮೊಡವೆ ಉಂಟು ಮಾಡುವ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಲು ಸಹಾಯವನ್ನ ಮಾಡುತ್ತೆ. ಅಂದ್ರೆ ಈಗ ಎಕ್ಸಾಂಪಲ್ ನಮ್ಮ ಮುಖದ ಮೇಲೆ ಹಲವಾರು ಬ್ಯಾಕ್ಟೀರಿಯಾಸ್ಗಳು ಯಾವಾಗ ಇಂಪ್ಯಾಕ್ಟ್ ಮಾಡುತ್ತೆ ಅವಾಗ ನಮ್ಗೆ ಮೊಡವೆ ಉಂಟಾಗತ್ತೆ. ಸೊ ಮೊಡವೆ ಸ್ನೇಹಿತರೆ ನಾವು ಅನ್ಕೋತೀವಿ, ಕೆಲವರಿಗೆ ಏಜ್ ಅಂದ್ರೆ ಈಗ ಎಕ್ಸಾಂಪಲ್ ಅವರು ತಾರುಣ್ಯಕ್ಕೆ ಬಂದಂತ ವೇಳೆನಲ್ಲಿ ಇದು ಕಾಮನ್ ಆಗಿ ಬರುತ್ತೆ. ಅಂದ್ರೆ ಏಜ್ ಡಿಫೆಕ್ಟ್ಸ್ ಇಂದ ಬಂದಿರುತ್ತೆ ಅಂತ ನಾವು ತಿಳ್ಕೊಂತೀವಿ. ಅದು ತಪ್ಪು. ಯಾಕಂದ್ರೆ ಅದು ನಮ್ಮ ಮುಖದ ಮೇಲೆ ಬ್ಯಾಕ್ಟೀರಿಯಾಗಳು ಇಂಪ್ಯಾಕ್ಟ್ ಮಾಡುವಂತ ಒಂದು ಇನ್ಸ್ಪೆಕ್ಷನ್ಸ್ ಇಂದ ಆಗುವಂತದ್ದು. ಈ ಬ್ಯಾಕ್ಟೀರಿಯಾಗಳು ಏನು ನಮ್ಮ ಮುಖದ ಮೇಲೆ ಮೂಡ್ತವೆ, ಇದು ಮೊಡವೆನ ಉಂಟು ಮಾಡುವಂತ ಬ್ಯಾಕ್ಟೀರಿಯಾ ವಿರುದ್ಧ ಈ ಒಂದು ನೀಮ್ ಕೆಲಸ ಮಾಡೋದ್ರಿಂದ ನಿಮ್ಮ ಮುಖದ ಮೇಲೆ ಯಾರ್ಗೆ ಮೊಡವೆ ಇದೆ ಅಂದ್ರೆ ಅವ್ರಿಗೆ ಫಸ್ಟ್ ನೀವು ಕೊಡ್ಬೇಕಾಗಿರೋದು ನೀಮ್ ಟರ್ಮರಿಕ್ ಕ್ರೀಮ್, ಅಂದ್ರೆ ನೀಮ್ ಆಂಟಿಸೆಪ್ಟಿಕ್ ಕ್ರೀಮ್ ಏನಿದೆ, ಇದನ್ನ ನೀವು ಕೊಟ್ಟಾಗ ಅತ್ಯುತ್ತಮವಾದಂತ ರಿಸಲ್ಟ್ ನ ತೆಗಿಬಹುದು. ಅದಾದ ನಂತರ ಉರಿಯೂತ ನಿವಾರಕವಾಗಿ ಈ ಒಂದು ಬೇವು ಕೆಲಸ ಮಾಡುತ್ತೆ. ಅಂದ್ರೆ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕಿರುವಂತ ನೀಮು, ಇದು ಕೆರಳಿದ ಚರ್ಮ, ಅಂದ್ರೆ ಈಗ ಆಲ್ರೆಡಿ ನಮ್ ಚರ್ಮ ರ್ಯಾಷಸ್ ಕ್ರಿಯೇಟ್ ಆಗಿರುತ್ತೆ, ಅದನ್ನ ಸಮನಗೊಳಿಸುವಂತದ್ದು ಮತ್ತು ಕೆಂಪು ಬಣ್ಣಕ್ಕೆ ಕನ್ವರ್ಟ್ ಆಗಿರುವಂತ ಚರ್ಮವನ್ನ ನಾರ್ಮಲ್ ಟೋನ್ ತರುವಂತ ಕೆಲಸವನ್ನ ಇದು ಮಾಡುತ್ತೆ.